ಮೋದಿ ನಿದ್ದೆ ಕೆಡಿಸಿದ ಜೆನ್ಜಿ ಹೋರಾಟ. ಜೆನ್ಜಿ ಹೋರಾಟಕ್ಕೆ ನಡುಗ್ತಾ ಮೋದಿ ಪಡೆ. ಮೋದಿಯ ಹೊಸ ವಿಕ್ಟಿಮ್ ಕಾರ್ಡ್. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಇತ್ತೀಚೆಗೆ ಪ್ರಧಾನಮಂತ್ರಿಯವರು ಪ್ರತಿ ರಾತ್ರಿ ಸೆಲ್ಫಿ ವಿಡಿಯೋ ಮಾದರಿಯಲ್ಲಿ ವಿಡಿಯೋಗಳನ್ನು ಮಾಡ್ತಾರೆ. ಅದು ಯಾವ ರೀತಿ ಅಂತಂದರೆ, ತಾವೇ ಕ್ಯಾಮ್ರಾ ಆಫ್ ಮಾಡಿ ಅಥವಾ ತಾವೇ ಕ್ಯಾಮ್ರಾ ಆನ್ ಮಾಡಿ, ತಾವೇ ಕ್ಯಾಮ್ರಾ ಆಫ್ ಮಾಡುವಂಥ ಆ ಒಂದು ಯುನಿಕ್ ಸ್ಟೈಲ್ ಇದೆ ಅಲ್ಲ, ಅದನ್ನು ಫಾಲೋ ಮಾಡ್ತಿದ್ದಾರೆ ಅಂತ ಅನಿಸ್ತದೆ. ಪ್ರತಿದಿನ ರಾತ್ರಿ ವಿಡಿಯೋ ಸಂದೇಶ ಕೊಡುವ ಮಟ್ಟಿಗೆ ಅವರ ನಿದ್ದೆಗೆಟ್ಟಿದೆ ಅನ್ನೋದಂತೂ ಸ್ಪಷ್ಟ. ಸೊ ಇತ್ತೀಚಿನ ವಿಡಿಯೋ ಒಂದರಲ್ಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರು ನನ್ನ ಮೃತ ತಾಯಿಯನ್ನು ನೆನೆಸಿದ್ದಾರೆ. ಇದು ನನಗೆ ಒಂದು ರೀತಿ ಏನು ಕಲ್ಚರಲ್ ಶಾಕ್. ಸೊ ಆದರೂ ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ, ನೀವು ನಮ್ಮ ಮಕ್ಕಳೇ, ದಾರಿ ತಪ್ಪಿದ ಯುವಜನ ಅಂತ ಒಂದು ರೀತಿ ಭಾವನಾತ್ಮಕವಾಗಿ ಒಂದು ರೀತಿ ಏನೋ ಒಂದು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋ ಟ್ರೈ ಮಾಡಿದ್ರು. ಆದರೆ ಇವತ್ತಿನ ಯುವ ಜನರು ಮತ್ತು ಸಾರ್ವಜನಿಕರು ಬಯಸ್ತಾ ಇರೋದು ಕೇವಲ ನಿಮ್ಮದು ಇಂತಹ ಶಬ್ದ ಜಾಲಗಳನ್ನಲ್ಲ, ಬದಲಿಗೆ ಆಡಳಿತದಲ್ಲಿ ಆಗಬೇಕಾದಂತಹ ನಿಜವಾದ ಬದಲಾವಣೆಯನ್ನು. ಒಂದು ಕಡೆ ನಾನು ಕ್ಷಮಿಸಿದ್ದೇನೆ ಅಂತ ದೊಡ್ಡತನ ಪ್ರದರ್ಶಿಸುವ ನಾಟಕ ಆಡಿ, ಮತ್ತೊಂದು ಕಡೆ ಪ್ರತಿಭಟಿಸುವಂಥ ಯುವಕರ ಬೆನ್ನ ಹಿಂದೆ ಪೊಲೀಸರನ್ನು ಬಿಟ್ಟು ಕಿರುಕುಳ ನೀಡೋದನ್ನು ಸರ್ಕಾರ ಇನ್ನೂ ನಿಲ್ಲಿಸೇ ಇಲ್ಲ. ಪ್ರಧಾನಿಯವರ ನಿಘಂಟಲ್ಲಿ ಸ್ನೇಹಿತರು ಮತ್ತು ಕ್ಷಮೆ ಅನ್ನೋ ಪದಗಳಿಗೆ ಬೇರೆ ಬೇರೆ ಅರ್ಥ ಇದೆ. ಈ ನಡವಳಿಕೆ ಸರ್ಕಾರದ ಸ್ಪಷ್ಟ ಹಿಪೋಕ್ರಸಿಯನ್ನು ಎತ್ತಿ ತೋರಿಸುತ್ತೆ. ಇನ್ನೊಬ್ಬರನ್ನ ಬೆರಳು ಮಾಡಿ ತೋರಿಸುವ ಮತ್ತು ನಿಮ್ಮನ್ನು ನಾನು ಕ್ಷಮಿಸ್ತೇನೆ ಅಂತ ದೊಡ್ಡ ಕರುಣಾಳುವಿನಂತೆ ಬಿಂಬಿಸಿಕೊಳ್ಳೋ ಬದಲು, ಆಡಳಿತದಾರರಾಗಿ ನಮ್ಮಿಂದಲೂ ತಪ್ಪಾಗಿದೆ, ಈ ಲೋಪದ ಪೂರ್ಣ ಜವಾಬ್ದಾರಿಯನ್ನು ನಾವು ವಹಿಸ್ಕೊಳ್ತೇವೆ ಅಂತ ಪ್ರಧಾನಿಯವರು ಪ್ರಾಮಾಣಿಕ ಹೊಣೆಗಾರಿಕೆಯನ್ನು ಪ್ರದರ್ಶಿಸಬೇಕಾಗಿತ್ತು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನರ ರಾಜೀನಾಮೆ ವಿಚಾರದಲ್ಲೂ ಸಹ ಸರ್ಕಾರಕ್ಕೆ ಬೇರೆ ದಾರಿನೇ ಇಲ್ಲ, ಇದೇ ಲಾಸ್ಟ್ ಆಪ್ಷನ್ ಅನ್ನೋ ಪರಿಸ್ಥಿತಿ ತಲುಪಿದಾಗ ಮಾತ್ರ ರಾಜೀನಾಮೆ ನಿರ್ಧಾರವನ್ನು ತೆಗೆದುಕೊಳ್ಳಾಯಿತು. ಇಷ್ಟು ದಿನ ನಾನಿದನ್ನು ಸರಿಯಾಗಿ ಗಮನಿಸಿರಲಿಲ್ಲ, ಈ ಜವಾಬ್ದಾರಿಯನ್ನು ನಾನೇ ಹೊತ್ತು ಸರಿಪಡಿಸ್ತೇನೆ, ಯುವಜನತೆ ನನ್ನ ಕಣ್ಣು ತೆರೆಸಿದ್ದಾರೆ ಅಂತ ಪ್ರಧಾನಿ ಏನಾದರೂ ತಮ್ಮ ವಿಡಿಯೋದಲ್ಲಿ ಹೇಳಿದ್ದಿದ್ರೆ ಸಾರ್ವಜನಿಕರ ಕಣ್ಣಲ್ಲಿ ಅವರ ಗೌರವ ಹೆಚ್ಚಾಗ್ತಾ ಇತ್ತು. ಆದರೆ ಅದನ್ನು ಬಿಟ್ಟು ನನ್ನನ್ನು ನೆನೆಸಿದಿರಿ, ನನ್ನ ತಾಯಿಯನ್ನು ನೆನೆಸಿದಿರಿ ಅಂತ ಭಾವನಾತ್ಮಕ ವಿಚಾರಗಳನ್ನ ಮುನ್ನೆಲೆಗೆ ತಂದು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋಕೆ ಯತ್ನಿಸ್ತಿದ್ದಾರೆ. ಈ ಹಳೇ ತಲೆಮಾರಿನ ಜನ ಭಾವನಾತ್ಮಕ ತಂತ್ರಗಳಿಂದ ಮ್ಯಾನೇಜ್ ಮಾಡದಂತೆ ಪ್ರಶ್ನಿಸುವ ಗುಣ ಇರುವಂಥ ಇಂದಿನ ಜೆನ್ಜಿ ತಲೆಮಾರನ್ನ ಇವರು ಈ ರೀತಿಯ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿಕೊಂಡು ನಿರ್ವಹಿಸೋಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಪ್ರಧಾನಿ ರಾಜೀನಾಮೆ ಕೊಡೋ ಅವಶ್ಯಕತೆನೇ ಇಲ್ಲ, ನೀವು ಕೊಡೋದು ಬೇಡ. ಆದರೆ ಹೌದು, ನಮ್ಮ ಕಡೆಯಿಂದ ತಪ್ಪಾಗಿದೆ, ಆ ಹೊಣೆಗಾರಿಕೆನ ನಾವು ಹೊತ್ಕೊಂಡು ಅದನ್ನು ತಿದ್ಕೊಳ್ತೇವೆ, ಮತ್ತೆ ಈ ತಪ್ಪಾಗದಿರೋ ರೀತಿ ನೋಡ್ಕೊಳ್ತೇವೆ ಅಂತಾದರೂ ನಿಮ್ಮ ಬಾಯಿಗೆ ಬರಬೇಕಿತ್ತು. ಅದು ನಿಮ್ಮ ಬಾಯಿಗೆ ಬರ್ತಾ ಇಲ್ಲ. ಪ್ರಧಾನಿಯವರ ಈ ಭಾವನಾತ್ಮಕ ನಿಲುವಲ್ಲಿ ದೊಡ್ಡ ಮಟ್ಟದ ವೈರುಧ್ಯಾನೂ ಇದೆ. ತಮ್ಮ ಮೃತ ತಾಯಿಯ ಬಗ್ಗೆ ಯಾರೋ ಆಡಿದ ಮಾತಿಗೆ ಆಘಾತ ವ್ಯಕ್ತಪಡಿಸುವಂತಹ ಪ್ರಧಾನಿಯವರಿಗೆ ಬೇರೆಯವರ ಮನೆ ತಾಯಿಯಂದಿರ ಬಗ್ಗೆ ಸ್ವತಃ ತಾವು ಹಾಗೂ ತಮ್ಮ ಬೆಂಬಲಿತ ಪಡೆ ಆಡದಂತ ಅಸಹ್ಯಕರ ಮಾತುಗಳು ನೆನಪಿಲ್ವಾ? ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿಯವರ ವಿರುದ್ಧ ಆಡಳಿತ ಪಕ್ಷ ಮತ್ತು ಅವರ ಬೆಂಬಲಿಗರು ನಡೆಸಿದಂಥ ಬಾರ್ ಡ್ಯಾನ್ಸರ್, ಇಟಲಿ ಬ್ರೀಡ್ ಇಂಥ ಕೆಳಮಟ್ಟದ ನಿಂದನೆಗಳು ಭಾರತೀಯ ರಾಜಕೀಯದಲ್ಲಿ ಸಂವೇದನಾರಾಹಿತ್ಯ ಮತ್ತು ವೈರುಧ್ಯಕ್ಕೆ ಸ್ಪಷ್ಟ ನಿದರ್ಶನ. ಸ್ವತಃ ದೇಶದ ಪ್ರಧಾನಿಯವರಾಗಲಿ ಅಥವಾ ಅವರ ಭಕ್ತ ಪಡೆಯಾಗಲಿ ರಾಜಕೀಯ ಲಾಭಕ್ಕಾಗಿ ಮತ್ತು ವೈಯಕ್ತಿಕ ತೇಜೋವಧೆಗಾಗಿ ಒಬ್ಬ ಮಹಿಳೆ, ಸಂಸದೆ ಹಾಗೂ ಹಿರಿಯ ರಾಜಕಾರಣಿಯ ಗೌರವಕ್ಕೆ ಧಕ್ಕೆ ತರುವಂತಹ ಮಾತುಗಳನ್ನು ಆಡಿದಾಗ ಎಲ್ಲಿಯೂ ಸಹ ಸಾಂಸ್ಕೃತಿಕ ಆಘಾತ ಅಥವಾ ನೈತಿಕತೆ ಪ್ರಶ್ನೆ ಬರಲೇ ಇಲ್ವಾ ನಿಮಗೆ? ಅಕ್ಟೋಬರ್ 2012ಕ್ಕೆ ಹಿಮಾಚಲ ಪ್ರದೇಶದ ಚುನಾವಣಾ ರ್ಯಾಲಿಯಲ್ಲಿ ಮಾತಾಡಿದ ಅಂದಿನ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಂಥ ನರೇಂದ್ರ ಮೋದಿ ಅವರು ಶಶಿ ತರೂರ್ ಅವರ ಪತ್ನಿ ಸುನಂದಾ ಪುಷ್ಕರ್ ಅವರನ್ನ 50 ಕೋಟಿ ರೂಪಾಯಿ ಗೆಳತಿ ಅಂತ ಬೆಂಕಿ ಮಾಡಿದ್ರು. ಇನ್ನೊಬ್ಬರನ್ನ ಹೀಗಳಿದಾಗ ಈ ಸಾಂಸ್ಕೃತಿಕ ಆಘಾತ ಎಲ್ಲಿ ಹೋಗಿತ್ತು? ನಿಮ್ಮ ತಾಯಿಯ ವಿಚಾರ ಬಂದಾಗ ಇಷ್ಟೊಂದು ನೋವಾಗಿ ಕ್ಷಮಿಸಿದ್ದೇವೆ ಅಂತ ಹೇಳು ನೀವು ಇನ್ನೊಬ್ಬರ ತಾಯಿಯನ್ನ ಹೀಗಳಿರುವಾಗ ನಿಮ್ಗೇನು ಅನಿಸ್ಲೇ ಇಲ್ಲ? ಇನ್ನು 2018ರಲ್ಲಿ ರಾಜಸ್ಥಾನದ ರ್ಯಾಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಧವಾ ಪಿಂಚಣಿ ಯೋಜನಾ ಸೇರಿದಂತೆ ಕಾಂಗ್ರೆಸ್ ಹಲವಾರು ಹಗರಣಗಳನ್ನು ಆರೋಪಿಸಿದ ಮೋದಿ, ಯಾವ ಕಾಂಗ್ರೆಸ್ ವಿಧವೆಯ ಖಾತೆಗೆ ಹಣ ಬಂದಿದೆ ಅಂತ ಕೇಳ್ತಾರೆ. 1991ರಲ್ಲಿ ರಾಜೀವ್ ಗಾಂಧಿಯವರ ಹತ್ಯೆಯಾದ ನಂತರ ವಿಧವೆಯಾದಂಥ ಸೋನಿಯಾ ಗಾಂಧಿಯವರ ಬಗ್ಗೆ ಇಲ್ಲಿ ಸ್ಪಷ್ಟ ಉಲ್ಲೇಖ ಇತ್ತು. ಇನ್ನು 2004ರಲ್ಲಿ LK ಅಡ್ವಾಣಿಯವರ ಭಾರತ್ ಉದಯ ಯಾತ್ರೆ ಸಮಯದಲ್ಲಿ ಸೋನಿಯಾ ಗಾಂಧಿನ ಜೆರ್ಸಿ ಹಸು ಅಂತ ಕರೆದಿದ್ರು. ಇದಷ್ಟೇ ಅಲ್ಲ, ಜಂತರ್ ಮಂತರ್ನಲ್ಲಿ ದೇಶಕ್ಕೆ ಕೀರ್ತಿ ತಂದ ಮಹಿಳಾ ಕ್ರೀಡಾಪಟುಗಳು ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸಿದಾಗ ಅವರ ಮೇಲೆ ಪೊಲೀಸರು ನಡೆಸಿದ ದೌರ್ಜನ್ಯವನ್ನು ಇಡೀ ದೇಶ ನೋಡಿದೆ. ಅಷ್ಟೇ ಯಾಕೆ, ಇತ್ತೀಚಿನ ಜೆನ್ಜಿ ಪ್ರತಿಭಟನೆಯಲ್ಲಿ ಪೊಲೀಸರು ಅಂತ ಕರೆಸಿಕೊಂಡವರು ಮಹಿಳೆಯರನ್ನ ಅದೆಷ್ಟು ಅಸಭ್ಯವಾಗಿ ನಡೆಸಿಕೊಂಡಿದ್ದಾರೆ, ಆ ರೀತಿ ಹೇಗಿದೆ ಇದನ್ನ ನೋಡೋನು ಸಹ ಸುಮ್ಮನೆ ಕೂತಿದ್ದೀರಿ. ಕಣ್ಣೆದುರಿಗೆ ಮಹಿಳೆಯರ ಗೌರವಕ್ಕೆ ಧಕ್ಕೆಯಾಗ್ತಾ ಇದ್ರು, ಮೌನವಾಗಿದ್ದು ಈಗ ತಮ್ಮ ವಿಡಿಯೋಗಳ ಮೂಲಕ ಸಹಾನುಭೂತಿಯನ್ನು ಗಿಟ್ಟಿಸ್ಕೊಳ್ಳೋಕೆ ಯತ್ನಿಸ್ತಾ ಇರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ.
ಮಾತಿನ ಘನತೆ ಮತ್ತು ವ್ಯಕ್ತಿಗತ ಗೌರವ ಅನ್ನೋದು ಯಾವುದೇ ಒಬ್ಬ ವ್ಯಕ್ತಿಗೆ ಸೀಮಿತವಾಗದೆ ಎಲ್ರಿಗೂ ಸಮಾನ ಆಗಿರ್ಬೇಕಲ್ವಾ. ನಾವು ನಿಮಗೆ ಗೌರವ ಕೊಡ್ತಾ ಇದ್ದೀವಿ ಅಂತಂದ್ರೆ ನೀವು ನಮಗೆ ಗೌರವ ಕೊಡಬೇಕು. ಇದನ್ನೇ ಪ್ರತಿಯೊಬ್ಬ ದೇಶದ ಪ್ರಜೆನೂ ಸಹ ಎಕ್ಸ್ಪೆಕ್ಟ್ ಮಾಡೋದು, ಯಾರೇ ಆಗಿರಲಿ. ಪ್ರಧಾನಿಯವರ ಮೃತ ತಾಯಿಯ ವಿರುದ್ಧ ಅಸಭ್ಯ ಪದಗಳನ್ನು ಬಳಸೋದು ಖಂಡನೀಯ. ಇದನ್ನು ನಾನು ಸಹ ಅಕ್ಷಮ್ಯ ಅಪರಾಧ ಅಂತಾನೆ ಪರಿಗಣಿಸ್ತೇನೆ. ಆದರೆ ಇದೇ ವೇಳೆ ಸ್ವತಃ ನರೇಂದ್ರ ಮೋದಿ, ಅಮಿತ್ ಶಾ ಅವರ ನಿಯಂತ್ರಣದಲ್ಲಿರುವಂತಹ IT ಸೆಲ್ ನಡೆಸ್ಕೊಳ್ತಾ ಇರುವಂತಹ ರೀತಿಯನ್ನ ಸಾರ್ವಜನಿಕರು ಹೇಗೆ ನೋಡಬೇಕು ಅನ್ನೋ ಪ್ರಶ್ನೆ ಮೂಡುತ್ತಲ್ವಾ. ರಾಜಕೀಯ ವಿರೋಧಿಗಳನ್ನ ತೇಜೋವಧೆ ಮಾಡೋಕೆ, ಅವರ ಕುಟುಂಬದ ಮಹಿಳೆಯರನ್ನ ಮತ್ತು ತಾಯಂದಿರನ್ನ ಅತ್ಯಂತ ಕೀಳು ಮಟ್ಟದ ಭಾಷೆಯಲ್ಲಿ ನಿಲ್ಲಿಸೋಕೆ ಈ IT ಸೆಲ್ಗಳನ್ನ ನಿರಂತರವಾಗಿ ಬಳಸಿಕೊಳ್ಳಲಾಗ್ತಾ ಇದೆ. ಬೇರೆಯವರು ತಮ್ಮ ಕುಟುಂಬದ ಬಗ್ಗೆ ಮಾತಾಡಿದಾಗ ಸಾಂಸ್ಕೃತಿಕ ಆಘಾತ ಅನ್ನೋ ನಾಯಕರು ತಮ್ಮದೇ ಪಡೆಗಳು ಎದುರಾಳಿಗಳ ವಿರುದ್ಧ ಅಸಹ್ಯಕರ ಅಭಿಯಾನಗಳನ್ನು ನಡೆಸುವಾಗ ಸಂಪೂರ್ಣವಾಗಿ ಮೌನ ವಹಿಸೋದು ಅಥವಾ ಅದನ್ನು ಪರೋಕ್ಷವಾಗಿ ಪ್ರೋತ್ಸಾಹಿಸೋದು ಅವರ ನೈತಿಕ ದ್ವಂದ್ವವನ್ನ ಎತ್ತಿ ತೋರಿಸ್ತದೆ. ತಮ್ಮ ಮನೆ ಹೆಣ್ಮಕ್ಳಿಗೆ ಒಂದು ನ್ಯಾಯ, ಬೇರೆಯವ್ರ ಮನೆ ತಾಯಂದ್ರಿಗೆ ಇನ್ನೊಂದು ನ್ಯಾಯ ಅನ್ನುವಂಥ ಈ ಧೋರಣೆಯನ್ನ ಸಾರ್ವಜನಿಕರು ರಾಜಕೀಯ ಅನುಕೂಲ ಸಿಂಧುತ್ವ ಮತ್ತು ಸ್ಪಷ್ಟ ದ್ವಂದ್ವ ನಿಲುವು ಅಂತಾನೆ ವ್ಯಾಖ್ಯಾನಿಸಬೇಕಾಗುತ್ತೆ. ಜೆನ್ಜಿ ಪಡೆ ಇವತ್ತು ರಸ್ತೆಗಿಳಿದಿರೋದು ಮತ್ತು ದೇಶದ ಭವಿಷ್ಯಕ್ಕಾಗಿ ಮತ್ತು ತಮ್ಮ ಭವಿಷ್ಯಕ್ಕಾಗಿ ಹಾಗೂ ವ್ಯವಸ್ಥೆಯಲ್ಲಿ ಬೇರೂರು ಇರುವಂತಹ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋಕೆ. ಆದರೆ ಅವರ ನ್ಯಾಯಯುತ ಪ್ರಶ್ನೆಗಳಿಗೆ ಉತ್ತರಿಸೋ ಬದಲು ಅವರ ಹಾದಿ ತಪ್ಪಿಸೋಕೆ ಮತ್ತು ಹೋರಾಟದ ದಿಸೆಯನ್ನು ಬದಲಾಯಿಸೋಕೆ ನೀವು ಅಂದರೆ ಮೋದಿ ಸರ್ಕಾರ ಪ್ರಯತ್ನಿಸ್ತಾ ಇದ್ದೀರಿ. ಸರ್ಕಾರ ತಾನು ಮಾಡಿದ ಆಡಳಿತಾತ್ಮಕ ಲೋಪಗಳಿಗೆ ಪ್ರಾಮಾಣಿಕವಾಗಿ ಕ್ಷಮೆ ಕೇಳ್ದೇನೆ, ಕನಿಷ್ಠ ನೈತಿಕ ಹೊಣೆಗಾರಿಕೆಯನ್ನು ಹೊರದೇನೆ, ಯುವ ಪಡೆಯದೇ ತಪ್ಪಿದ್ರೂ ತಾನು ದೊಡ್ಡ ಮನಸ್ಸ ಮಾಡಿ ಕ್ಷಮಿಸಿದ್ದೇನೆ ಎಂಬಂತ ಬಿಲ್ಡಪ್ ಕೊಡೋದು ತ್ಯಾಗದಂತೆ ಕಂಡು ಅದು ಕೇವಲ ನಿಮ್ಮ ವೈಫಲ್ಯಗಳನ್ನು ಮುಚ್ಚಾಕೋ ತಂತ್ರ ಅಷ್ಟೇ. ಯುವ ಜನರ ನೈಜ ಆಕ್ರೋಶ ಮತ್ತು ಹೋರಾಟದ ಹಿಂದಿರುವಂತಹ ಉದ್ದೇಶವನ್ನು ಅರ್ಥೈಸಿಕೊಳ್ಳೋ ಬದಲು ಅವರನ್ನೇ ತಪ್ಪುಗಾರರು ಅಂತ ಬಿಂಬಿಸಿ ಸಾರ್ವಜನಿಕ ಸಹಾನುಭೂತಿ ಗಿಟ್ಟಿಸಿಕೊಳ್ಳೋಕೆ ಯತ್ನಿಸ್ತಾ ಇರೋದು ಈ ಆಡಳಿತದ ಜವಾಬ್ದಾರಿ ರಹಿತ ನಿಲುವಿಗೆ ಹಿಡಿದ ಕನ್ನಡಿ. ಆದರೆ ಜೆನ್ಸಿಗಳು ನಿಮ್ಮ ಈ ನಾಟಕವನ್ನು ಎಂದಿಗೂ ನಂಬೋದಿಲ್ಲ ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.